ವೆಲ್ಕಮ್ ಟು ಅರುಣೋದಯ ಚಾನೆಲ್. ನಿರಾಕರಣೆ ಎಪಿಸೋಡ್ 2ಕ್ಕೆ ಸ್ವಾಗತ. ನರಹರಿ ಅಲ್ಲಿಂದ ಹೊರಟು ಬಸ್ ಸ್ಟಾಪಿಗೆ ಬಂದ. ದಿನವೂ 7 ಆಫೀಸಿನಿಂದ ಹೊರಡುತ್ತಿದ್ದ ಅವನಿಗೆ 5:30 ಹೊತ್ತಿನಲ್ಲಿ ಮೈಲಿ ಉದ್ದ ಕ್ಯೂ ಇರುತ್ತೆಂಬ ನೆನಪೇ ಇರಲಿಲ್ಲ. ಆದರೂ ಕ್ಯೂನಲ್ಲಿ ನಿಂತು ಚೆಂಡೂರಿನ ಮೋಟಾರ್ ಹತ್ತಿ ಕುಳಿತ. ಇನ್ನು ಕೆಲವು ದಿನಗಳಲ್ಲಿ ಮಕ್ಕಳಿಂದ ಪೂರ್ಣವಾಗಿ ಸಂಬಂಧ ಕಳೆದುಕೊಳ್ಳುವ ಯೋಚನೆಯೇ ಮನಸ್ಸನ್ನು ಕಳವಳ ತುಂಬಿಕೊಂಡಿತು. ಮೊದಲ ಹೆಂಡತಿ ಬದುಕಿದ್ದಾಗ ತಾನು ಸಂಜೆ 5ಕ್ಕೆ ಆಫೀಸ್ ಬಿಡುತ್ತಿದ್ದ. 2 ಮಕ್ಕಳಾದ ಮೇಲೆ 1 ಗಂಟೆ ಓವರ್ ಟೈಮ್ ಶುರು ಮಾಡುತ್ತಿದ್ದ. 3ನೇದು ಮೇಲೆ 2:30-3 ಗಂಟೆ ಮಾಡಬೇಕಾಯಿತು. 2ನೆಯ ಮದುವೆಯಾದ ಮೇಲಂತೂ ಭಾನುವಾರ ಮಾತ್ರವೇ ಹೆಂಡತಿ ಮಕ್ಕಳ ಜೊತೆ. ಆದರೆ ಅವರನ್ನು ಹೋಗಿ ನೋಡುವ ಕಾತುರ ಎಂದೂ ಆಗುತ್ತಿರಲಿಲ್ಲ. ಅವಳು ಸಾಯುವ ಮುನ್ನ ಆಸ್ಪತ್ರೆಯಲ್ಲಿದ್ದಾಗ ಮಾತ್ರ ದಾವುತಿಯಿಂದ ಓಡಾಡುತ್ತಿದ್ದರು. ಇನ್ನು ಕೆಲವು ದಿನದಲ್ಲಿ ಈ ಎಲ್ಲ ಮಕ್ಕಳು ತನ್ನ ಪಾಲಿಗೆ ಸಾಯುತ್ತವೆ. ಹಾಗೆ ಯೋಚಿಸಲು ಮನಸ್ಸೊಪ್ಪದು. ಇನ್ನು ಕೆಲವು ದಿನಗಳಲ್ಲಿ ಮಕ್ಕಳು ಪಾಲಿಗೆ ನಾನು ಸಾಯುತ್ತೇನೆ ಎಂದು ಯೋಚಿಸುತ್ತಾ ಬಾಯಿಗೆ ಎಲೆ ಇಲ್ಲದೆ ಒಂದು ತುಣುಕು ಹೊಗೆ ಸೊಪ್ಪು ಹಾಕಿಕೊಂಡ. ಸಾಯುವ ದಿನ ನಿಷ್ಕರ್ಷೆಯಾದವು. ಉಳಿದಷ್ಟು ದಿನವೂ ತನ್ನವರ ಜೊತೆ ಇರಲು ಬಯಸುವಂತೆ. ಇನ್ನು ಮೇಲೆ ಓವರ್ ಟೈಮ್ ಮಾಡಕೂಡದು. ದಿನ ಬೇಗ ಆಫೀಸ್ ಬಿಟ್ಟು ಕ್ಯೂನಲ್ಲಿ ಮೊದಲನೆಯವನಾಗಿ 6:30 ಹೊತ್ತಿಗೆ ಮನೆಯಲ್ಲಿ ಬಂದು ಬಿಡಬೇಕು ಎಂದು ತೀರ್ಮಾನಿಸಿದ. ಬಸ್ ಇಳಿದು ಕೊಳಚೆ ಪ್ರದೇಶವನ್ನು ಹಾಯ್ದು ಮನೆಗೆ ಬಂದಾಗ ರಾಮ ಲಕ್ಷ್ಮಣ 2 ಕೈ ಮಕ್ಕಳು ಆಳುತ್ತಿದ್ದವು. ಅವು ಯಾವಾಗ ಬೇದಿ ಮಾಡಿಕೊಂಡು ಇದ್ದವು. ನೆಲದ ಮೇಲೆ ಒಣಗಿ ಮನೆಯೆಲ್ಲ ವಾಸನೆಯಾಗಿತ್ತು. ಸಣ್ಣದಾದ ಅಡಿಗೆ, ಸ್ನಾನ, ಕಕ್ಕಸುಗಳೆರಡು ಕೂಡಿದ ಒಂದೇ ಪ್ರತ್ಯೇಕ ವ್ಯವಸ್ಥೆ. ಒಂದು ಪುಟ್ಟ ಕೋಣೆ ಮತ್ತು 5 ಅಡಿ ಉದ್ದ 4 ಅಡಿ ಅಗಲದ ಬಾಲ್ಕನಿಯ ಆ ಮನೆಯ ಪಕ್ಕದ ಸಂಸಾರದ ಹೆಂಗಸು ಇವನು ಬಂದಿದ್ದನ್ನು ಕಂಡು ಮಕ್ಕಳು ದಿನವೆಲ್ಲ ಬಡ್ಕೋತಾ ಇರ್ತವೆ. ಭವಾನಿ ನಿಗವೇ ಕೊಡೋಲ್ಲ. 9 ವರ್ಷದ ಹುಡುಗಿ ಅಷ್ಟು ತಿಳಿಬೇಡವೆ. ನಮ್ಮ ಮನೆಯೆಲ್ಲ ಗಬ್ಬು ವಾಸನೆ ಬರ್ತಿದೆ ನೋಡಿ ಎಂದು ಸಿಡುಕಿನಿಂದ ಹೇಳಿ ತನ್ನ ಮನೆಗೆ ಹೊರಟು ಹೋದಳು. ಅನಿರೀಕ್ಷಿತವಾಗಿ ಇಷ್ಟು ಬೇಗ ಬಂದ ತಂದೆ ಮತ್ತು ತಾನೇ ಖುದ್ದು ಹೇಳಿದ ದೂರುಗಳಿಂದ ಭವಾನಿ ಹೆದರಿಕೊಂಡು ಹೋಗಿ ಅಡುಗೆ ಮನೆ ಸೇರಿಕೊಂಡಳು. ಚಿಕ್ಕ ಮಕ್ಕಳು ಅಳುವುದನ್ನು ನಿಲ್ಲಿಸಿದವು. ಭಯಕ್ಕೋ ತನ್ನನ್ನು ಕಂಡಿದ್ದಕ್ಕೋ ಎಂಬುದು ನರಹರಿಗೆ ಅರ್ಥವಾಗಲಿಲ್ಲ. ಮನೆಯಲ್ಲಿ ತುಂಬಿದ ವಾಸನೆ. ಒಂದು ನಿಮಿಷ ಮೂಗು ಮುಚ್ಚಿಕೊಂಡರು. ಅನಂತರ ಬೆಳುಗಳಿಂದ ಮೂಗಿನಿಂದ ತೆಗೆದು ಮಕ್ಕಳನ್ನು ಕೇಳಿದ. ಅಮ್ಮ, ಇದೇನಾದರೂ ತೆಗೆದು ಬೇಡವೆ? ಹೀಗೆ ಬಿಟ್ಟಿದೆಯಲ್ಲ. ಅಡುಗೆ ಮನೆಯಲ್ಲಿ ನಿಂತಿದ್ದ ಅವಳು ಮಾತನಾಡಲಿಲ್ಲ. ಅವನೇ ಒಂದು ಹಳೆಯ ಕಾಗದವನ್ನು ತೆಗೆದು ಬಚ್ಚಲು ಮನೆಗೆ ಹೋಗಿ ನೀರು ತುಂಬಿದ ಬಕೆಟ್ ತಂದು ಬೋಸಿಯನ್ನು ತಂದು ನೆಲವನ್ನು ಶುಭ್ರವಾಗಿ ತೊಳೆದು, ಈಗ ಭವಾನಿ ಹೊರಗೆ ಬಂದು ನಾನು ತೊಳಿತೀನಿ ಬಿಡಿ ಕೊಡೋಣ ಅಂತ ಕೇಳಿದ್ಲು. ಅವಳ ಧ್ವನಿಯಲ್ಲಿ ಭಯ ಎದ್ದು ಕಾಣುತ್ತಿತ್ತು. ಆಯಿತು ಬಿಡು, ನಿಮ್ಮೆಲ್ಲರ ಬಟ್ಟೆಯನ್ನು ಕೊಡಿ, ನಾನೇ ಒಗಿತೀನಿ ಕೊಡೋಣ ಅಂತ ಕೇಳಿದ್ಲು. ಕೊಳೆ ಹೋಗೋ ಹಾಗೆ ನಿನ್ನ ಕೈಲಿ ಒಗೆಯೋಕ್ಕಾಗಲ್ಲ ಕೊಡಮ್ಮ ಅಂತ ಹೇಳಿದರು. ಒಂದೊಂದನ್ನು ಜೋರಾಗಿ ಕಸಕಿ ಕೊಳೆ ತೆಗೆದು ಹಿಂಡಿ ಮುಗಿಸಬೇಕಾದರೆ ರಾತ್ರಿ 8 ಗಂಟೆ ಆಯಿತು. ಖಾಲಿ ಬಕೆಟ್ನಲ್ಲಿ ಬಟ್ಟೆಗಳನ್ನು ತುಂಬಿಕೊಂಡು ಹೊರಗೆ ಬರುವ ಹೊತ್ತಿಗೆ ಭವಾನಿ ಅಡಿಗೆ ಮನೆಯ ಪಾತ್ರೆಗಳನ್ನು ತೊಳೆದು ತಂದೆಯ ಸ್ಟೌವ್ ಒತ್ತಿಸಲು ಅಣಿ ಮಾಡಿಕೊಟ್ಟಿದ್ದಳು. ತಾನೇ ಒತ್ತಿಸಲು ಹೋಗಿ ಒಂದು ಸಲ ಲಂಗ ಸುಟ್ಟಿಕೊಂಡಿದ್ದರಿಂದ ಸ್ಟೌವ್ ಮುಟ್ಟಬೇಡ ಅಂತಿದ್ದರು ತಂದೆ. ಬಟ್ಟೆಗಳನ್ನು ಒಣಗ ಹಾಕಿ ತಂದೆ ಕೇಳಿದ್ದು. 8 ಗಂಟೆ ಆಯಿತು. ವಿಜಯ ಗಣೇಶ ಎಲ್ಲಮ್ಮ ಅಂತ ಪೈಪ್ಲೈನ್ ಆಚೆ ಕಡೆ ಹಾಡ್ತಾ ಇದ್ದಾರೆ. ದಿನ ಮನೆಗೆ ಬರೋದೇ 8 ಕಾಲಿಗೆ. ಇವತ್ತು ನೀವೇ ಬೇಗ ಬಂದಿದ್ದೀರಲ್ಲ, ಅವರಿಗೆ ಗೊತ್ತಿಲ್ಲ. ಅದು ಕುಡುಕರು, ಕಳ್ಳಬಟ್ಟೆಯವರು, ಜೇಬುಗಳರು ಜಾಗವೆಂಬ ನರಹರಿಗೆ ಗೊತ್ತು. ಅಲ್ಲಿಗೆ ಆಗಾಗ ಪೊಲೀಸರು ಬರುವುದು, ಜನರನ್ನು ಹಿಡಿದುಕೊಂಡು ಹೋಗುವುದು ಎಲ್ಲರಿಗೂ ತಿಳಿದಿದ್ದ ಸಂಗತಿ. ನರಹರಿ ತಾನೇ 2 ಸ್ಟೌವ್ ಹೊತ್ತಿಸಿ ಒಂದರ ಮೇಲೆ ಅನ್ನಕ್ಕೆ ಮತ್ತೊಂದರ ಮೇಲೆ ಸಾರಿಗೆ ಇಟ್ಟ. ಶರ್ಟು ಹಾಕಿಕೊಂಡು ಕಾಲಿಗೆ ಹಳೆಯ ಹೆಕ್ಕಡ ಮಟ್ಟಿ ಪೈಪುಗಳ ಕಡೆ ಹೊರಟ. ಅಷ್ಟರಲ್ಲಿ 7 ಮತ್ತು 5 ವರ್ಷಗಳ ವಿಜಯ ಗಣೇಶರು ಮನೆಗೆ ಬಂದರು. ಇಬ್ಬರ ಬಟ್ಟೆಗಳು ಕೆಸರಿನ ಬಣ್ಣಕ್ಕೆ ತಿರುಗಿದ್ದವು. ಮುಖದ ಮೇಲೆಲ್ಲ ಧೂಳು ಬೆವರುಗಳು ಕಲಸಿ ಬೆತ್ತಿಕೊಂಡಿದ್ದವು. ತಾವು ಮನೆಗೆ ಬರುವ ಮೊದಲೇ ಮನೆಗೆ ಬಂದಿದ್ದ ಅಪ್ಪನನ್ನು ಕಂಡು ಇಬ್ಬರು ಹೆದರಿಕೊಂಡು ನಿಂತರು. ತೆಗೆದ ಕೆನ್ನೆಗೆ ಬಾರಿಸುವಷ್ಟು ಕೋಪ ಬಂದಿತ್ತು. ಅಪ್ಪನ ಮನಸ್ಸು ವ್ಯಸನವು ಆವರಿಸಿತು. ಎಷ್ಟು ಹೊತ್ತಿಗೋ ಮನೆಗೆ ಬರೋದು ಎಂದಷ್ಟೇ ಕೇಳಿ ಭವಾನಿ ಒಲೆ ಮೇಲೆ ಉಕ್ಕಿದರೆ ನನ್ನ ಕರಿಯಮ್ಮ ಎಂದು ಮಗಳಿಗೆ ಹೇಳಿದರು. ಮಕ್ಕಳಿಬ್ಬರನ್ನು ಬಚ್ಚಲಿಗೆ ಕರೆದುಕೊಂಡು ಹೋಗಿ ಬೆನ್ನು ಕರೆದು ಮೈಯನ್ನೆಲ್ಲ ಉಜ್ಜಿ ತಿಕ್ಕಿ ಮಡಿ ಉಡಿಸಿ ಬಟ್ಟೆಗಳನ್ನು ನೀರಿನಲ್ಲಿ ನೆನೆ ಹಾಕಿ ಬಂದರು. 2 ಪುಟ್ಟ ಮಕ್ಕಳು ಅಳದೆ ಗೋಡೆ ಹಿಡಿದು ನಡೆಯುವ ಆಟವಾಡುತ್ತಿದ್ದವು. ಅದನ್ನು ಕಂಡು ಅವನಿಗೆ ಆಶ್ಚರ್ಯ. ಅವನು ಅಡುಗೆ ಮನೆಗೆ ಹೋದಾಗ ಸ್ಟೌವ್ ಮುಂದೆ ಕೂತಿದ್ದ ಭವಾನಿ ಬಿಕ್ಕಿ ಬಿಕ್ಕಿ ಅಳುತ್ತಿದ್ದಳು. ಅವಳೆತ್ತಿರ ಕೂತು ಬೆನ್ನಿನ ಮೇಲೆ ಕೈ ಇಟ್ಟು ಸವರುತ್ತಾ ಅವನು ಕೇಳಿದ, ಯಾಕೆ ಮಗು ಅವಾಗಿಂದ ಮಂಕಾಗಿದ್ದೀಯಾ ಅಂತ. ಯಾಗಾದರೂ ನಮ್ಮನ್ನೆಲ್ಲ ನೀವು ಯಾರಿಗಾದರೂ ದತ್ತು ಕೊಡ್ತೀರಾ ಅಂತ ಕೇಳಿದಳು. ಹಾಗಂತ ಯಾರು ಹೇಳಿದರು ನಿನಗೆ? ನೀವು ಬೆಳಿಗ್ಗೆ ಆಫೀಸ್ನಲ್ಲಿ ಹೋದ ಮೇಲೆ ಕೆಳಗಡೆ ಫ್ಲೋರಿನ ಶಕುಂತಲಾ ಮೌಸಿ, ರಾಂಗ್ಟೇಕರ್ ಹೆಂಡತಿ, ಇನ್ನೂ ಯಾರ್ಯಾರೋ ಬಂದಿದ್ದರು. ರಾಂಗ್ಟೇಕರ್ ಹೆಂಡತಿ ಇಂಗ್ಲೀಷ್ ಪೇಪರ್ ತಂದಿದ್ರು. ನಮ್ಮೆಲ್ಲರ ಫೋಟೋ ಅದರಲ್ಲಿತ್ತು. ಆದರೆ ಕೆಳಗಡೆ ಬರೆದಿದ್ರಂತೆ, ಮನೆಯಲ್ಲಿ ಸಾಕೋರು ಯಾರೂ ಇಲ್ಲ, ದಟ್ಟು ಮಾಡ್ಕೊಳ್ಳೋರಿದ್ದರೆ ಕಾಗದ ಬರೆಯಿರಿ ಅಂತ. ತಂದೆ ಹೂ ಅನ್ನಲಿಲ್ಲ. ಅನ್ನ ತೊಳಿಸಲು ಶುರು ಮಾಡಿದ. ಉಳಿದ ಹುಡುಗರು ಹೊರಗಿದ ಕೋಣೆಯಲ್ಲಿದ್ದರು. ಗಣೇಶ ವಿಜಯ ನನ್ನು ಬೈಯುತ್ತಿದ್ದ. ನೀನೇ ಬದಮಾಶ್, ಬಾಂಚೋದ್, ರಫ್ರತ್, ಹೌದೇನಣ್ಣ
ಭವಾನಿ ಕೇಳಿದಳು. ಹೌದು ಎನ್ನಲು ಅವನಿಗೆ ಸಾಧ್ಯವಾಗಲಿಲ್ಲ. ಆದರೆ ಮುಂದೆ ಒಂದಲ್ಲ ಒಂದು ದಿನ ಈ ವಿಷಯವನ್ನು ಹೇಳಬೇಕಾಗುತ್ತದೆ. ಈಗ ಎಲ್ಲವೆಂದು ಸುಳ್ಳು ಹೇಳಿದರೂ ಮಕ್ಕಳಿಗೆ ಸಮಾಧಾನ ಮಾಡಲು ಮನಸ್ಸು ಬರಲಿಲ್ಲ. ಅಪ್ಪನ ಮೌನವು ಸಮ್ಮತಿ ಸೂಚಕ ಎಂದು ಅರಿತಳು ಮಗಳು. ಮತ್ತೆ ಬಿಕ್ಕಿ ಬಿಕ್ಕಿ ಅಳಲು ಪ್ರಾರಂಭಿಸಿದಳು. ಅವಳ ಬೆನ್ನನ್ನು ಬಳಸಿ ತಬ್ಬಿಕೊಂಡು ಸಮಾಧಾನ ಮಾಡಿದ. ಅವರು ಯಾರೋ ಏನೇನೋ ಹೇಳ್ತಾರಂತ ನೀನ್ಯಾಕೆ ಅಳುವುದು ಮಗು ಅಂತ. ಹಾಗಾದರೆ ನಮ್ಮ ಫೋಟೋ ಯಾಕೆ ಹಾಕ್ಸಿದ್ರಿ? ಆಮೇಲೆ ಹೇಳ್ತೀನಿ. ಅವರೆಲ್ಲ ಎಷ್ಟೊತ್ತಿಗೆ ಬಂದಿದ್ರು? ನೀವು ಹೋದ ಮೇಲೆ ಸ್ವಲ್ಪ ಹೊತ್ತಿಗೆ. ಆಗ ವಿಜಯ ಗಣೇಶ ಮನೇಲಿದ್ರಾ? ಇಲ್ಲ ಹೈಸ್ಕೂಲ್ಗೆ ಹೋಗಿದ್ರು. ಅಷ್ಟು ಬೇಗ? ದಿನಾಗಲೂ ಅಷ್ಟೇ ನಾನು ಎಷ್ಟು ಹೇಳಿದರೂ ಕೇಳಲ್ಲ. ಹೈಸ್ಕೂಲ್ಗೆ ಅಂತ ಹೋಗಿ ಪೈಪತ್ರ ಆಟ ಆಡ್ಕೊಂಡಿರ್ತಾರೆ. ಆ ಹೆಂಗಸರು ಇನ್ನೇನಂದ್ರು, ನಿಮ್ಮ ಪಪ್ಪ ಹೀಗೆ ಮಾಡ್ತಾರಂತ ನಮಗೆ ಗೊತ್ತಿರಲಿಲ್ಲ. ನೀವೆಲ್ಲ ಯಾವ ಮನೆಯಲ್ಲಿ ಕೂಲಿ ಮಾಡೋಕ್ಕೆ ಸೇರ್ಕೋತೀರಾ ಅಂದರು. ರಾಂಟೇಕರ್ ಹೆಂಡತಿ ಎತ್ತ ಅಪ್ಪನಿಗೆ ಹೀಗೆ ಮಾಡೋಕ್ಕೆ ಯಾಕೆ ಕರುಳು ಬರುತ್ತೆ ಅಂದರು. ಶಕುಂತಲಾ ಮೌಸಿ ಗಂಡಸು ಜಾತಿ ಕಣ್ರಿ ಅಂತಿದ್ರು. ಅಷ್ಟರಲ್ಲಿ ಅನ್ನವಾಗಿತ್ತು. ಪಾತ್ರೆಯನ್ನು ಕೆಳಗಿಟ್ಟು ಆ ಸ್ಟವ್ ಆರಿಸಿ ಸಾರಿಗೆ ಹುಣಸೆಹಣ್ಣು ಕಿವುಚಿ ಹಾಕಿದ ಮೇಲೆ ತಟ್ಟೆ ಹಾಕಮ್ಮ, ಅನ್ನ ಬಡಿಸ್ತೀನಿ, ಆರ್ಕೊಳ್ಳಿ ಎಂದ. ಅದು ನಿಜವೇನಣ್ಣ? ಮಗಳು ಮತ್ತೆ ಕೇಳಿದಳು. ಅವರೇನಂದಾರು? ರಾತ್ರಿ ಮಲ್ಕೊಂಡ ಮೇಲೆ ಹೇಳ್ತೀನಿ, ಈಗ ತಟ್ಟೆ ಹಾಕು ಅಂದರು. ಅಡುಗೆ ಮನೆಯಲ್ಲಿ ಊಟಕ್ಕೆ ಕೂರಲು ಜಾಗವಿರಲಿಲ್ಲ. ಕೋಣೆಗೆ ಬಂದ ಭವಾನಿ ಹೇಳಿದಳು, ರಾಮ ಲಕ್ಷ್ಮಣರು ಹಾಗೆ ನಿದ್ದೆ ಮಾಡಿಬಿಟ್ಟಿದ್ದಾರೆ. ಗಣೇಶ ತುಕುಡಿಸ್ತಾ ಇದ್ದಾನೆ. ಈಗಲೇ 9 ಗಂಟೆ. ಮಧ್ಯಾಹ್ನವು ಅನ್ನ ತಿಂದಿದ್ವೋ ಬಿಟ್ಟಿದ್ವೋ. ಈಗಲಂತೂ ಎಬ್ಬಿಸಿ ಊಟ ಮಾಡಿಸಲೇಬೇಕು. ಅರೆನಿದ್ರೆಯಲ್ಲಿ ಅಳುಶು ಮಾಡಿದರೆ ಸಮಾಧಾನ ಮಾಡೋದು ಬರು ಕಷ್ಟ. ಆದರೂ ಹೊಟ್ಟೆಗಿಲ್ಲದ ಮಲಗಿಸಿದರೆ ಅವುಗಳ ಶರೀರದ ಗತಿ ಏನು ಎಂದು ತಟ್ಟೆಗೆ ಅನ್ನ ಬಡಿಸಿ ಹಾರ ಹಾಕಿ ಒಂದು ಸಲ ಕುದಿದ ಸಾರನ್ನು ಕಳೆದೊಪ್ಪಲೆಯನ್ನು ಬಚ್ಚಲು ಮನೆಗೆ ಬಕೆಟಿನ ನೀರಿನಲ್ಲಿ ಅದ್ದಿ ಹಿಡಿದು ಬೇಗ ಆರಿಸಿದ. ಎಬ್ಬಿಸಿದಾಗ ಗಟ್ಟಿಯಾಗಿ ಅತ್ತರು. ಕೈ ಮಕ್ಕಳಿಬ್ಬರು ಹೊಟ್ಟೆ ತುಂಬ ಊಟ ಮಾಡಿದರು. ಆದರೆ ಮಜ್ಜಿಗೆ ತುತ್ತು ಮುಗಿಯೋ ಹೊತ್ತಿಗೆ ಕೂತ ಜಾಗದಲ್ಲೇ ಬೇದಿ ಮಾಡಿಕೊಂಡರು. ಮತ್ತೆ ನೆಲ ತೊಳೆದು ಅವುಗಳ ಕುಂಡೆ ಕಾಲುಗಳನ್ನು ತೊಳೆದು ಮಲಗಿಸಿದ. ಚಿಕ್ಕ ಹುಡುಗರ ಜೊತೆಯಲ್ಲಿ ವಿಜಯ ಗಣೇಶರು ಊಟವೂ ಆಗಿತ್ತು. ಅವನ್ನೆಲ್ಲ ಮಲಗಿಸಿ ತಂದೆ ಮಗಳು ತಟ್ಟೆಯ ಮುಂದೆ ಕೂತರು. ಚಿಕ್ಕ ಕೂಸುಗಳು ಅದೇನೇ ಬೇದಿಯಾಗುತ್ತಿದ್ದವು. ನರಹರಿ ತನಗೆ ತಿಳಿದ ಔಷಧಿಗಳನ್ನು ತಂದು ಕೊಡುತ್ತಿದ್ದರು. ಆದರೆ ವೈದ್ಯರು ಪರೀಕ್ಷಿಸಿ ಔಷಧಿ ಕೊಡಬೇಕು. ಡಾಕ್ಟರ್ ಹತ್ತಿರ ಕರೆದುಕೊಂಡು ಹೋಗುವವರು ಯಾರು? ತಾನು ಒಂದು ದಿನ ಆಫೀಸ್ ಬಿಟ್ಟರೂ ಸಂಬಳ ಹೋಗುತ್ತದೆ. ಇದ್ದ ರಜವನ್ನೆಲ್ಲ ಹೆಂಡತಿ ಸತ್ತಾಗಲೇ ಮುಗಿದು ಹೋಗಿತ್ತು. ಶಿಲ್ಪವಾದ ಆಹಾರವಿಲ್ಲದರೆ ಈ ವಯಸ್ಸಿನ ಮಕ್ಕಳು ಹೀಗಾಗುವುದು ಸಹಜ. ತಂದೆ ಮಗಳು ಮೌನವಾಗಿ ಊಟ ಮುಗಿಸಿದರು. ತಂದೆ ಉಳಿದಿದ್ದನ್ನು ಮುಚ್ಚಿಡುವ ಹೊತ್ತಿಗೆ ಮಗಳು ಹಾಸಿಗೆ ಹಾಸಿದಳು. ಹುಡುಗರನ್ನೆಲ್ಲ ಎತ್ತಿ ಮಲಗಿಸಿ ತಾನು ಹಾಸಿಗೆಯ ಮೇಲೆ ಬಂದು ಕುಳಿತಾಗ ಅವನಿಗೆ ಎನ್ನಿಸಿತು, ಮೇಲು ಹಾಸಿಗೆ ದುಪ್ಪಟ್ಟಗಳಿಂದ ಬೆವರಿನ ಹೊಲಸು ವಾಸನೆ ಬರುತ್ತಿತ್ತು. ಎಲ್ಲವನ್ನೂ ಒಗೆಯಬೇಕು. ಆದರೆ ಯಾವಾಗ? ರಾತ್ರಿ ಹೋಗಿದರೆ ಹಾಸಲು ಬೇರೆ ಇಲ್ಲ. ಬೆಳಿಗ್ಗೆ ಹೊತ್ತು ಸಿಗುವುದಿಲ್ಲ. ಬರುವ ಭಾನುವಾರ ಎದ್ದ ತಕ್ಷಣ ಈ ಕೆಲಸ ಮಾಡಬೇಕು ಎಂದು ನಿಶ್ಚಯಿಸಿ ದೀಪ ಆರಿಸುವಂತೆ ಮಗಳಿಗೆ ಹೇಳಿ ದಿಂಬಿಗೆ ತಲೆ ಕೊಟ್ಟ. ಬಲಪಕ್ಕದಲ್ಲಿ ಗಣೇಶರ ಪಕ್ಕದಲ್ಲಿ ವಿಜಯ, ಎಡಪಕ್ಕದಲ್ಲಿ ರಾಮಲಕ್ಷ್ಮಣರು, ಆ ಕಡೆ ಭವಾನಿ ಮಲಗಿದ್ದರು. ಹುಡುಗರೆಲ್ಲ ನಿದ್ರೆ ಮಾಡುತ್ತಿದ್ದರು. ತನ್ನ ಕಣ್ಣು ಮಾತ್ರ ಸ್ವಲ್ಪವೂ ಭಾರವಾಗಲಿಲ್ಲ. ಭವಾನಿ ಕೇಳಿದ ಪ್ರಶ್ನೆಗೆ ಉತ್ತರ ಹೇಳಬೇಕು. ವಿಜಯ ಗಣೇಶರಿಗೆ ತಿಳಿಯುವ ವಯಸ್ಸು. ಸುಮ್ಮನಿರ್ತವೆಯೇ? ಯಾರಿಗೂ ದತ್ತು ಕೊಡದೆ ತಾನು ಸಾಕೋಕ್ಕೆ ಸಾಧ್ಯವಿಲ್ವೇ ಎಂಬ ಪ್ರಶ್ನೆ ಹಲವು ಸಲ ಹುಟ್ಟಿತ್ತು. ಅದು ಸಾಧ್ಯವಾಗಿದ್ದರೆ ಯಾವ ನೋವು ಇರ್ತಿರಲಿಲ್ಲ. ಆದರೆ ಆಗುವುದಿಲ್ಲ. ತನ್ನವರಾಗಿ ಅಥವಾ ಹೆಂಡತಿಯ ಕಡೆಯವರಾಗಿ ಒಂದು ಅಜ್ಜಿಯೂ ಕೂಡ ಇಲ್ಲ. ಈ ವಾತಾವರಣದಲ್ಲಿ ಮಕ್ಕಳು ಹಾಳಾಗುವುದು ಖಂಡಿತ. ಸದ್ಯದಲ್ಲಿ ತನ್ನ ಮತ್ತು ಬುದ್ಧಿ ತಿಳಿದ ದೊಡ್ಡ ಮಕ್ಕಳ ಮನಸ್ಸಿಗೆ ನೋವಾಗುವುದು ನಿಜ. ಆದರೆ ಅವುಗಳ ಭವಿಷ್ಯ ಮುಖ್ಯ. ಈ ಸ್ಥಿತಿಯಲ್ಲಿ ಇದೊಂದೇ ವಿವೇಕಪೂರ್ಣ ಕರ್ತವ್ಯ ಎಂದು ತನಗೆ ತಾನೇ ಹೇಳಿಕೊಂಡ. ಎಷ್ಟು ಹೊತ್ತಾದರೂ ನಿದ್ರೆ ಬರಲಿಲ್ಲ. ದಿಂಬಿನ ಹತ್ತಿರ ಇದ್ದ ಎಲೆ ಹೊಗೆ ಸೊಪ್ಪಿನ ಕಡೆಗೆ ಕೈ ಹೋಯಿತು. ಹಾಕಿಕೊಂಡ್ರೆ ಉಗುಳಕ್ಕೆ ಮತ್ತೆ ಮತ್ತೆ ಎದೊಳ್ಬೇಕು ಎಂದು ಯೋಚಿಸಿ ಸುಮ್ಮನಾದರು. ಯಾರೋ ಹೊರಳುವ ಶಬ್ದ ಕೇಳಿಸಿತು. ಕಿವಿಗೊಟ್ಟು ಆಲಿಸಿದ. ಎಡಪಕ್ಕದಲ್ಲಿ ಭವಾನಿಯೇ. ಹೌದು. ಆಗಾಗ ಎಡಮಗಲು ಬಲಮಗಲು ತಿರುಗಿಸುತ್ತಲೇ ಇದ್ಲು. ತಾನೇ ಗಮನಿಸೇ ಇಲ್ಲ. ಅವಳಿಗೆ ನಿದ್ದೆ ಬಂದಿಲ್ವೇನು? ನಿದ್ದೆ ಬಂದಿದ್ರೆ ಎಚ್ಚರವಾಗದಷ್ಟು ಮೆಲ್ಲಗೆ ಮಗು ಎಂದ. ಅವಳು ಮಾತನಾಡಲಿಲ್ಲ. ಇನ್ನೊಂದು ಸಲ ಅಮ್ಮ ನಿದ್ದೆ ಬಂದಿಲ್ವೇನೆ ಎಂದ. ಈಗಲೂ ಮಾತನಾಡಿಲ್ಲ. ನಿದ್ದೆ ಮಾಡ್ತಿರಬೇಕು. ಮಧ್ಯದಲ್ಲಿ ಮಗುಲು ಬದಲಾಯಿಸಿರಬಹುದು ಎಂದುಕೊಂಡ. ಎಲ್ಲರಿಗಿಂತ ಹಿರಿಯವಳೆ ಅವಳು. ಜೊತೆಗೆ ಹೆಣ್ಣು ಹುಡುಗಿ. ಬೇಗ ಸೂಕ್ಷ್ಮ ಬುದ್ಧಿ ಬೆಳೆದಿರುತ್ತದೆ. ಅವಳ ಅಮ್ಮನ ಸ್ವಭಾವವೇ ಹಾಗೆ. ಈ ಬಿಲ್ಡಿಂಗ್ನ ಹೆಂಗಸರು ಬಂದು ಆಗಲೇ ಅವಳಿಗೆ ಹೇಳಿದ್ದಾರೆ, ತನ್ನೊಡನೆ ಮಾತ್ರ ಯಾರೂ ಮಾತನಾಡಲ್ಲ. ಸ್ವಲ್ಪ ಕಷ್ಟ ಸುಖ ಆದರೂ ಯಾರೂ ನೋಡಲ್ಲ. ಉಳಿದಂತೆ ಯಾರಾದರೂ ಮನೆಗೆ ಬರುತ್ತಿದ್ದ? ಇಲ್ಲ. ಇವರನ್ನೇ ಒಂದು ಗಳಿಗೆ ತಮ್ಮ ಮನೆಗೆ ಕರಿತಿದ್ರೆ ಅವಕ್ಕೂ ಬೇಜಾರು ಕಳೆಯುತ್ತಿತ್ತು. ಮಂಕು ಹರಿಯುತ್ತಿತ್ತು. ವಿಜಯ ಗಣೇಶರಿಗೆ ಯಾರೂ ಜೊತೆ ಇಲ್ಲ. ಅದಕ್ಕೆ ಪೈಪ್ ಹತ್ತಿರ ಕಟ್ಟ ಹುಡುಗರ ಜೊತೆ ಹೋಗಿ ಆಟ ಆಡ್ತಾರೆ. ಈ ಬಿಲ್ಡಿಂಗ್ನ
ತಂದೆ ತಾಯಿರು ಅವರನ್ನು ತಮ್ಮ ಹುಡುಗರ ಜೊತೆ ಸೇರಿಸ್ಕೋಬಾರ್ದ? ಇವು ಬಟ್ಟೆ ಕೊಳೆ ಮಾಡ್ಕೊಂಡಿರ್ತಾವೆ, ಬೆಳಗ್ಗೆ ಸಂಜೆ ಬಟ್ಟೆ ಬದಲಾಯಿಸೋರಿಲ್ಲ, ಒಗೆಯೋರು ಯಾರೂ ಇಲ್ಲ, ತಾವೇ ಒಗೆದುಕೊಳ್ಳೋ ವಯಸ್ಸಲ್ಲ. ರಾಂಗ್ ಟೇಕರ್ ಹೆಂಡತಿ ಮಹಿಳಾ ಸಮಾಜ ಮಾಡ್ತಾಳಂತೆ, ಉಳಿದ ಹೆಂಗಸರೆಲ್ಲ ಅಲ್ಲಿ ಸೇರಿ ಏನೇನೋ ಚರ್ಚೆ ಮಾಡ್ತಾರಂತೆ. ಇಂಥ ಹುಡುಗರನಿಗ ಸ್ವಲ್ಪ ಮಾಡಬಾರ್ದ? ಭವಾನಿ ಮತ್ತೆ ಹೊರಳಿದರು. ಮಗು ಎಂದಿದ್ದಕ್ಕೆ ಮಾತನಾಡಲಿಲ್ಲ. ಅವಳ ಕಡೆಗೆ ತಿರುಗಿ ರಾಮ ಲಕ್ಷ್ಮಣರ ಮೇಲಿನಿಂದ ತನ್ನ ಬಲತೋಳು ನೀಡಿ ಅವಳ ಮುಖದ ಮೇಲೆ ಕೈ ಇಟ್ಟು ಈಗಲೂ ಮಾತನಾಡಲಿಲ್ಲ. ಆದರೆ ಒಂದು ನಿಮಿಷದಲ್ಲಿ ಉಸಿರು ಹಿಡಿದು ಸಣ್ಣಗೆ ಅಳುವ ಶಬ್ದ ಕೇಳಿಸಿತು. ಯಾಕೆ ಮಗು ಎಂದು ತಾನೇ ಎದ್ದು ಕತ್ತಲೆಯಲ್ಲಿ ತೆವಳಿ ಅವಳ ಪಕ್ಕದಲ್ಲಿ ಮಲಗಿ ತಲೆಬೆನ್ನುಗಳನ್ನು ಸವರುತ್ತಾ ಕೇಳಿದ. ಅವಳು ಯಾಕೂ ಇಲ್ಲ ಎಂದಳೇ ಹೊರತು ಮತ್ತೆ ಏನೂ ಆಡಲಿಲ್ಲ. ತಾನೇ ಏನಾದರೂ ಹೇಳಿ ಸಮಾಧಾನ ಮಾಡಬೇಕೆಂದುಕೊಂಡರು. ಆದರೆ ಹೇಳುವುದೇನು? ಹುಡುಗಿಗೆ ಎಲ್ಲವೂ ಗೊತ್ತಾಗಿ ಹೋಗಿದೆ. ಆ ಹೆಂಗಸರು ಹೇಳಿದ್ದು ಸುಳ್ಳು ಅಂತ ಅವಳ ಕೈ ಹಿಡಿದು ಅಂಗೈ ಮೇಲೆ ಒಂದು ಪೆಟ್ಟು ಹಾಕಿ ಒಂದು ಸಲ ಜಿಗಿಟಿ, ನಿನ್ನ ಆಣೆಗೂ ಅಂದರೆ ನಂಬಿಕೆ ಹುಟ್ಟುತ್ತೆ, ಅಳುವುದು ನಿಲ್ಲಿಸ್ತಾಳೆ. ಆದರೆ ಈಗ ಸುಳ್ಳು ನಂಬಿಕೆ ಹುಟ್ಟಿಸಿದರೂ ಮುಂದೆ ಅದನ್ನು ಮತ್ತೆ ಒಡೆಯಬೇಕು. ಮಕ್ಕಳ ಮನಸ್ಸನ್ನ ಮೇಲೆ ಆಟವಾಡೋದು ಬೇಡ. ಬಿಡಿಸಿ ಬಿಡಿಸಿ ಹೇಳಿದರೆ ಅವೇ ವಾಸ್ತವಕ್ಕೆ ಅರ್ಥ ಮಾಡಿಕೊಳ್ಳುತ್ತಾರೆ. ದತ್ತು ಕೊಟ್ಟರೂ ತಾನೇನು ಅವರನ್ನು ಪೂರ್ತಿ ಬಿಡೋದಿಲ್ಲ. ತಾನು ಬರ್ತಾ ಇರ್ತೇನೆ, ಅವು ಇಲ್ಲಿಗೆ ಬರ್ತಾ ಇರ್ತಾವೆ. ಅವುಗಳ ನಿಗಾ ನೋಡೋಕ್ಕೆ ಒಬ್ಬ ಒಳ್ಳೆಯ ತಾಯಿ ಬೇಕಲ್ವಾ? ಅದಕ್ಕೆ ಮಾತ್ರ ಕೊಡ್ತಿರೋದು ಎಂದು ಮುಂತಾಗಿ ಹೇಳಬೇಕು. ಇಷ್ಟಕ್ಕೂ ಈಗಲೇ ಹೇಳುವ ಅಗತ್ಯವಿಲ್ಲ. ಪತ್ರಿಕೆ ಪ್ರಕಟಣೆಗೆ ಉತ್ತರ ಬರುತ್ತೆಯೋ ಇಲ್ಲವೋ? ಮಕ್ಕಳು ಈಗಲೇ ಇದೆಲ್ಲ ಹೇಳೋದು ಬೇಡ. ಈಗ ಮಾತನಾಡುವುದಕ್ಕೆ ತಿಳಿಯದೆ ಅವನ ಸುಮ್ಮನೆ ಮಗಳನ್ನು ಬಿಗಿಯಾಗಿ ತಬ್ಬಿಕೊಂಡ. ಹುಡುಗಿ ಮೌನವಾಗಿ ಮಲಗಿದಳು. ಸ್ವಲ್ಪ ಹೊತ್ತಾದ ಮೇಲೆ ಅವಳೇ ಕೇಳಿದಳು. ಅವತ್ತು ಶೆಣೈ ಮಾಮ ನಮ್ಮನೆಗೆ ಬಂದು ನಮಗೆಲ್ಲ ಹೊಗೆದ ಬಟ್ಟೆ ಹಾಕಿಸಿ ನನ್ನ ಜಡೆ ಹೆಣ್ಕೊಂಡು ಕುಂಕುಮ ಇಟ್ಕೋ ಅಂತ ಹೇಳಿ ಎಲ್ಲಾದರೂ ಒಂದೊಂದು ಫೋಟೋ ತೆಗೆದ್ರಲ್ಲ, ಇದಕ್ಕೆ ಕಾರಣ ಏನಣ್ಣ? ಅಣ್ಣ ಹ್ಞೂ ಎನ್ನಲೂ ಇಲ್ಲ, ಹ್ಞೂ ಎನ್ನಲೂ ಇಲ್ಲ. ಆದರೆ ತಾನು ಏನಾದರೂ ಮಾತನಾಡಬೇಕೆಂದು ಯೋಚಿಸಿ ಕೇಳಿದ. ನಿಮಗೆ ಹ್ಯಾಂಗೆ ಗೊತ್ತಾಯಿತು ಪುಟ್ಟಿ? ಅವರು ಇಂಗ್ಲೀಷ್ ಪೇಪರ್ನಲ್ಲಿದ್ದಾರಲ್ಲ, ಟೈಮ್ಸ್ ಆಫ್ ಇಂಡಿಯಾ ಅಂತ ಅಲ್ವಾ ಹೆಸರು? ದೀಪಾವಳಿಯಲ್ಲಿ ವೈದೇಹಿ ಚಿಕ್ಕಮ್ಮ ಬದುಕಿದ್ದಲ್ಲ, ಆಗ ನನಗೆ ಹೊಸ ಲಂಗ ಹಾಕಿ ಹರಳು ಹಾಕಿ ತುಂಬ ಹೂ ಮುಡಿಸಿದ್ಲು. ಶೆಣೈ ಮಾಮ ನಮ್ಮನೆಗೆ ಬಂದಿದ್ರಲ್ಲ, ಕೆನ್ನೆ ನೀವಿ ಕೈ ಹಿಡ್ಕೊಂಡು ಹರಳು ಎಷ್ಟು ಚೆನ್ನಾಗಿದೆ, ಕ್ಯಾಮ್ರಾ ತರಲಿಲ್ಲ ಮಗು, ತಂದಿದ್ರೆ ನಿಂದ ಫೋಟೋ ತಗೊಂಡು ಭಾನುವಾರದ ಪೇಪರ್ನಲ್ಲಿ ಹಾಕಿಸ್ತಿದ್ದೆ, ಇನ್ನೊಂದು ಸಲ ತರ್ತೀನಿ ಅಂದಿದ್ದು ಜ್ಞಾಪಕ ಇದೆಯಾ? ಹ್ಞೂ, ಅವತ್ತು ನಮ್ಮದೆಲ್ಲ ಫೋಟೋ ತಗೊಂಡ್ರಲ್ಲ, ಅದಕ್ಕೆ ತೆಗೆದಿದ್ರು ಅಂತಿದ್ದೆ. ನನಗೆ ಹರಳು ಹಾಕ್ಸಿಯೇ ಇರಲಿಲ್ಲ. ವೈದೇಹಿ ಚಿಕ್ಕಮ್ಮ ಇದ್ದಿದ್ರೆ ಹಾಕಿತ್ತಿದ್ಲು. ಹ್ಞೂ, ಮುಂದೆ ಏನಾದರೂ ಹೇಳಲು ತಿಳಿಯಲಿಲ್ಲವೋ? ಅಥವಾ ತಂದೆ ಯಾವ ಮಾತು ಹಾಡದೆ ಬರೀ ಹ್ಞೂ ಎನ್ನುತ್ತಿದ್ದರಿಂದ ನಿರುತ್ಸಾಹಿಯಾದಳು ಅವಳು. ಆದರೆ ಸ್ವಲ್ಪ ಹೊತ್ತಿನ ಮೇಲೆ ಕೇಳಿದಳು. ಹುಡುಗರತಿರೆಲ್ಲ ಭಾನುವಾರ ಬರ್ತಾರಂತೆ, ನಮ್ಮ ಫೋಟೋ ಇವತ್ತು ಬಂದಿದೆಯಲ್ಲ, ಬುಧವಾರ ರಾಂಗ್ ಟೇಕರ್ ಹೆಂಡತಿ ಅಂದಿದ್ದು ನಿಜವೇನಣ್ಣ? ಅಮ್ಮ ಅವರೆಲ್ಲ ಏನೇನೋ ಅಂದರು ಅಂತ ನಂಬ್ಯಾಡ, ಸುಮ್ಮನೆ ನಿದ್ದೆ ಮಾಡು. ಹಾಗಾದರೆ ಸುಳ್ಳೇ? ಹ್ಞೂ ಅಂದಿದ್ರೆ ಸಾಕಾಗಿತ್ತಿತ್ತು. ಅವಳು ಸ್ವಲ್ಪ ಹೊತ್ತಿನಲ್ಲಿ ನಿದ್ರೆ ಮಾಡ್ತಿದ್ದಳು. ಆದರೆ ತಂದೆ ಏನೂ ಆಡಲಿಲ್ಲ. ನಿದ್ದೆ ಮಾಡು ಪುಟ್ಟಿ, ಎಷ್ಟು ಹೊತ್ತಾಗಿದೆ ಎಂದು ಸುಮ್ಮನೆ ಅವಳ ಬೆನ್ನು ತಟ್ಟಿದ. ಮಗಳು ಮತ್ತೆ ಏನೂ ಕೇಳಲಿಲ್ಲ. ಕತ್ತಲೆಯೂ ಕಣ್ಣುಗಳನ್ನು ಬಿಟ್ಟುಕೊಂಡು ಅದೇನನ್ನೋ ನೋಡುತ್ತಾ ಮಲಗಿದಳು. ಪುನಃ ಅಲುಗಾಡಲಿಲ್ಲ, ಮಗ್ಗಲನ್ನೂ ಬದಲಿಸಲಿಲ್ಲ. ಮರುದಿನ ಆಫೀಸ್ನಲ್ಲಿ ಕುಳಿತು ಟೈಪ್ ಮಾಡುತ್ತಿರುವಾಗ ನರಹರಿಗೆ ಒಂದು ಯೋಚನೆ ಬಂತು. ರಾಮ ಲಕ್ಷ್ಮಣರು ಕೈಗೂಸುಗಳು. ತಮ್ಮ ಮನೆ, ತಂದೆ ತಾಯಿ, ಅಕ್ಕ ಅಣ್ಣ ಮೊದಲಾಗಿ ಯಾವ ತಿಳುವಳಿಕೆಯೂ ಹುಟ್ಟಿಲ್ಲ. ಅವೆರಡರೂ ಮಾತ್ರ ದತ್ತು ಕೊಡುವುದು, ಉಳಿದ ದೊಡ್ಡ 3 ಮಕ್ಕಳು ಹೇಗಾದರೂ ಮಾಡಿ ತಾನೇ ಸಾಕುವುದು. ಆದರೆ ಈ ಯೋಚನೆಯು ಅರ್ಧ ಗಂಟೆಯಲ್ಲಿ ವ್ಯತ್ಯಾಸವಾಯಿತು. ಓವರ್ ಟೈಮ್ ಮಾಡದೆ ಸಂಸಾರ ಜರುಗುವುದೇ ಇಲ್ಲ. ನನ್ನ ಪ್ರತ್ಯಕ್ಷ ಮೇಲ್ವಿಚಾರಣೆ ಇಲ್ಲದ ಗಂಡು ಹುಡುಗರು ದಾರಿಗೆ ಬರುವುದಿಲ್ಲ. ಇನ್ನು ಭವಾನಿಗಾದರೂ ಸ್ಕೂಲ್ ವಿದ್ಯಾಭ್ಯಾಸ ಬೇಕು. ಈಗೇನೋ ಸರಿ, ಇನ್ನು 4-5 ವರ್ಷಗಳಲ್ಲಿ ಅವಳು ದೊಡ್ಡವಳಾಗ್ತಾಳೆ. ಮನೆಯಲ್ಲಿ ಮತ್ತೆ ಯಾರೂ ಇಲ್ಲದೆ ಹಗಲೆಲ್ಲ ಒಬ್ಬಳೇ ಇರುವುದು ಚೆನ್ನಿಲ್ಲ. ಏನಾದರೂ ಹೆಚ್ಚು ಕಡಿಮೆ ಆಗಬಹುದು. ಹೆಣ್ಣು ಹುಡುಗಿಯನ್ನು ಬೆಳೆಸುವುದು ಗಂಡು ಹುಡುಗರನ್ನು ಸಾಕುವುದಕ್ಕಿಂತ ಹೆಚ್ಚು ಸೂಕ್ಷ್ಮ. ಒಂದು ಸಲ ತೀರ್ಮಾನ ಮಾಡಿಯಾಗಿದೆ, ಎಲ್ಲರನ್ನೂ ಕೊಟ್ಟು ಬಿಡಬೇಕು ಅಂತ. ಕರುಳೇನೋ ಬೇಡ ಅಂತ ಎಳೆಯುತ್ತೆ, ಮಕ್ಕಳ ಭವಿಷ್ಯ ಮುಖ್ಯ ಎಂದು ಮತ್ತೆ ತೀರ್ಮಾನಿಸಿದ. ಅವನಿಗೆ ತಿಳಿಯದ ಆಳದಿಂದ ಒಂದು ವಿಚಾರವು ನುಗ್ಗಿ ಬಂತು. ತೀರ್ಮಾನವನ್ನು ಆ ಕಡೆಗೆ ಕೊಚ್ಚಿ ಮುಟ್ಟಿಸುತ್ತಿತ್ತು. ತನ್ನ ಜೀವನ ಹೀಗಾಗಿತು. ಮೊದಲ ಹೆಂಡತಿ ಸತ್ತಳು. ಅವನಿಗೆ ಬೇಡವಾದರೂ ಮಕ್ಕಳಿಗಾಗಿ ಅವಳ ತಂಗಿಯನ್ನೇ ಮತ್ತೆ ಮದುವೆ ಮಾಡಿಕೊಂಡರು. ಅವಳು ಜವಳಿ ಹೆತ್ತು ಅವಳೂ ಹೊರಟು ಹೋದಳು. ಜೀವನದ ಒಂಟಿ
ಒಂಟಿತನ ಅವನಿಗೆ ಹೊಸತಲ್ಲ. ಮೊದಲಿನಿಂದ ಒಂಟಿತನವನ್ನು ಅನುಭವಿಸುತ್ತಲೇ ಇದ್ದ. ಜೀವನದ ಸುಸಹಜ ಸ್ಥಿತಿ ಅದೇ ಎಂಬ ಮಟ್ಟಿಗೆ ಅಭ್ಯಾಸವಾಗಿ ಹೋಗಿತ್ತು. ಮೊದಲನೆಯವಳು ಬಂದ ಮೇಲೆ ಅವನಿಗೆ ತಿಳಿಯದಂತೆ ಆ ಸ್ಥಿತಿಯು ಮಾಯವಾಗಿತ್ತು. ಅವಳ ಸತ್ತ ನಂತರ ಮೊದಲಿನ ಒಂಟಿತನವೇ ಇನ್ನೂ ಹೆಚ್ಚು ಆಳವೂ ನಿಗೂಢವೂ ಆಯಿತು. ಹಾಗೆ ಅವನನ್ನು ಆಕ್ರಮಿಸಿತು. ಎರಡನೆಯವಳು ಬಂದ ಮೇಲೆ ಅದು ಎಂದೂ ಪೂರ್ತಿಯಾಗಿ ಕಳೆಯಲೇ ಇಲ್ಲ. ಆದರೆ ಬಾಹ್ಯ ಜೀವನದ ಒಂಟಿತನ ಮಾತ್ರ ಉಳಿಯಲಿಲ್ಲ. ಕೆಲವು ದಿನಗಳಲ್ಲಿ ಒಂದು ತೆರನಾದ ಮಧ್ಯಮ ಸ್ಥಿತಿ ಸಾಧ್ಯವಾಗಿತ್ತು. ಅಂತರ್ಯದ ಒಂಟಿತನ ಮತ್ತು ಬಾಹ್ಯದ ಸಂಘ ಸಂಬಂಧಗಳ ಕ್ರಮ ಪ್ರಕಾರ ಹಿಂಬು ಕಾಣುತ್ತಿದ್ದವು. ಮಕ್ಕಳನ್ನೆಲ್ಲ ದತ್ತು ಕೊಡಬೇಕೆಂದು ನಿಶ್ಚಯಿಸಿದ ಮೇಲೆ ನಿಸ್ಸಂಗ ಭಾವನದ ಬಯಕೆಯ ತನ್ನನ್ನು ಪೂರ್ತಿಯಾಗಿಯೇ ಆಕ್ರಮಿಸಿದ್ದು ಅವನ ಅರಿವಿನಲ್ಲಿಯೂ ಇತ್ತು. ದತ್ತು ಕೊಡುವ ತೀರ್ಮಾನಕ್ಕೆ ಈ ಬಯಕೆಯ ಚಾಲನಾತ್ಮಕ ಕಾರಣವೂ ಹಾಗಿದ್ದಿರಬಾರದೇಕೆ ಎಂಬ ಪ್ರಶ್ನೆ ಮನಸ್ಸಿನಲ್ಲಿ ಎದ್ದಿತು. ಕರ್ತವ್ಯ ತಪ್ಪಿಸಿಕೊಳ್ಳುವುದಲ್ಲಿ